ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸಿಂದ ಪ್ರಥಮವಾದ ಸಿನಿಮಾ ಅಂದರೆ ಚೊಚ್ಚಲ ಸಿನಿಮಾ ಬಂದು ಬ್ಯೂಟಿ ಅನ್ನೋ ಒಂದು ಸಿನಿಮಾದ ಫಸ್ಟ್ ಲುಕ್ಕನ್ನು ಇವತ್ತು APS ಕಾಲೇಜಿನ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಬ್ಯೂಟಿ ಅಂದರೆ ಪ್ರಕೃತಿ ಹೆಣ್ಣು, ಹಾಗಾಗಿ ಆ ಒಂದು ಬ್ಯೂಟಿ ಅನ್ನೋ ಒಂದು ಫಸ್ಟ್ ಲುಕ್ಕನ್ನು ನಾವು ಕಾಲೇಜು ಒಂದು ವಿದ್ಯಾರ್ಥಿನಿಯರ ಕೈಯಲ್ಲಿ ನಾವು ಒಂದು ರಿಲೀಸ್ ಮಾಡಬೇಕು ಅಂದ್ಕೊಂಡು ಈ ದಿನ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ತಾವೆಲ್ಲರೂ ಥಿಯೇಟ್ರಲ್ಲಿ ಫಿಲಮ್ನ ಬಂದು ನೋಡಿ ಹಾರೈಸಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಚೊಚ್ಚಲ ಸಿನಿಮಾ ಬ್ಯೂಟಿ, ಅದು ನಾವಿಲ್ಲಿ ಫಸ್ಟ್ ಲುಕ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹರಸಿ ಹಾರೈಸಿ. ಥ್ಯಾಂಕ್ ಯು. ಹಾಂ ಸರ್ ನೀವು ಯಾರಾದರೂ ಕೇಳಬೇಕೇನಾದರೂ ಹೇಳಿ ಸರ್ ಸಿನಿಮಾ ಬಗ್ಗೆ. ಬ್ಯೂಟಿ ಸಿನಿಮಾ ನಮ್ಮ ಸ್ನೇಹಿತರಾದಂತಹ ರಾಜಾ ರವಿ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಇದು. ಮೊದಲು 31 ಡೇಸ್ ಅಂತ ಮಾಡಿದರು. ತುಂಬ ಹಂಬಲ್ ನಿರ್ದೇಶಕ. ಇನ್ನೊಂದು ಏನಂತಂದರೆ ಅವ್ರ ಸ್ವಭಾವ ಏನಂತಂದರೆ ನಿರ್ಮಾಪಕರಿಗೆ ಯಾವುದೇ ಒಂದು ಹೊರೆ ಆಗಬಾರ್ದು. ಈ ಸಿನಿಮಾ ಮಾಡೋದ್ರಿಂದ ಅವರಿಗೆ ಯಾವುದೋ ಅನಾವಶ್ಯಕ ಖರ್ಚಾಗಬಾರ್ದು ಮತ್ತು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಉತ್ಸಾಹ ಇರುವಂಥ ನಿರ್ದೇಶಕ ಅವರು. ಸೊ ರಾಜಾ ರವಿಕುಮಾರ್ ಅವರು ಈ ಚಿತ್ರದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ. ಹಾಗೆ ನಿರ್ಮಾಪಕರಾದಂತಹ ಮುರಳೀಕೃಷ್ಣ ಅವರು ಮತ್ತು ಅವರ ಶ್ರೀಮತಿಯವರು ಈ ಚಿತ್ರಕ್ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಲಾವಿದರಿಗೆ ಇವರು ತುಂಬ ಅನುಕೂಲ ಮಾಡಿದ್ದಾರೆ. ಶೂಟಿಂಗ್ ಸಮಯದಲ್ಲಿ ಕೂಡ ನನ್ನ ಪತ್ನಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ತುಂಬ ಒಳ್ಳೆ ರೀತಿಯ ಟ್ರೀಟ್ಮೆಂಟ್, ಎಲ್ಲರಿಗೂ ಒಂದು ಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ. ಈ ಸಿನಿಮಾ ಬ್ಯೂಟಿ ಕತೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಯಶಸ್ವಿ ಆಗಬೇಕು. ನಮ್ಮೆಲ್ಲರನ್ನ ನಂಬಿ, ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ, ನಮ್ಮೆಲ್ಲರನ್ನ ನಂಬಿ ನಿರ್ಮಾಪಕರು ಇದಕ್ಕೆ ಹಣ ತೊಡಗಿಸಿದ್ದಾರೆ. ಅಂಥ ನಿರ್ಮಾಪಕರು ಇವತ್ತು ಈಗ ಗೆಲ್ಲಬೇಕು. ಅವ್ರು ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ, ನಿರ್ದೇಶಕರು ಗೆದ್ದ ಹಾಗೆ, ನಾನು ಗೆದ್ದ ಹಾಗೆ, ನಾವೆಲ್ಲರೂ ಗೆದ್ದ ಹಾಗೆ. ಹಾಗಾಗಿ ನಿರ್ಮಾಪಕರು ಗೆಲ್ಲಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಬ್ಯೂಟಿ ನಂದು ಡೈರೆಕ್ಷನ್ ಸೆಕೆಂಡ್ ಮೂವಿ ಇದು. ಈ ಸಿನಿಮಾ ಬಂದ್ಬಿಟ್ಟು ಫಸ್ಟ್ ನಾನು ಪ್ರೊಡ್ಯೂಸರ್ಗೆ ಮುರಳಿ ಸರ್ಗೆ ಹೇಳ್ತಾನೆ ಇದ್ದೆ, ಸಿನಿಮಾ ಮಾಡೋಣ ಸರ್ ಮಾಡೋಣ ಅಂತ. ಸುಮಾರು ಮೀಟಿಂಗ್ಗಳಾಗಿತ್ತು. ಅವರು ಸರಿ ಒಂದು ಫೈನ್ ನಮ್ಮ 31 ಡೇಸ್ ಸಿನಿಮಾ ರಿಲೀಸ್ ಆದ ತಕ್ಷಣ ಸರಿ ಮಾಡೋಣ ಅಂತ ಒಪ್ಕೊಂಡ್ರು. ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಎಕ್ಸೈಟ್ ಆಯಿತು. ತುಂಬ ಚೆನ್ನಾಗಿದೆ, ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅದು ತಕ್ಕಂತೆ ಅವರು ಅವ್ರ ಬಂಡು ಹಾಕಿ ಎಲ್ಲೂ ಕೊರತೆ ಆಗಿಲ್ಲ ನಮ್ಮ ಸಿನಿಮಾ. ನಾನು ಎಷ್ಟು ಬೇಕು ಅಂತಂದರೆ ಇಮಿಡಿಯೇಟ್ ಮನೋಹರ್ ಸರ್ನ ಮ್ಯೂಸಿಕ್ 31 ಡೇಸ್ ಹಾಕ್ಕೊಟ್ಟಿದೆ. ಈಗಲೂ ಈ ಸಿನಿಮಾಗೆ ಬ್ಯೂಟಿಗೆ ಮ್ಯೂಸಿಕ್ ಅಂದ ತಕ್ಷಣ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಒಳ್ಳೆ ಸಾಂಗ್ಸ್ಗಳು, 5 ಸಾಂಗ್ಗಳು ಹೇಳಬೇಕು ಅಂದರೆ 5 ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗಿನ ಟ್ರೆಂಡ್ಗೆ, ಈಗಿನ ಯೂತ್ಗೆ ಅಟ್ರಾಕ್ಟ್ ಆಗೋವಂಥ ಸಾಂಗ್ಗಳು ಮಾಡಿಕೊಟ್ಟಿದ್ದಾರೆ. ಖಂಡಿತ ಎಲ್ಲ ಸಾಂಗ್ಗಳು ಟ್ರೆಂಡಿಂಗ್ ಬರೋವಂಥ ಸಾಂಗ್ಗಳೇ. ಒಳ್ಳೆ ಕಂಟೆಂಟ್, ಪ್ರಾಮಿಸಿಂಗ್ ಕಂಟೆಂಟ್. ಈಗ ಸೋಷಿಯಲ್ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕನೆಕ್ಟ್ ಆಗುವಂಥ ಸ್ಟೋರಿ. ನಂದು ಕನ್ನಡದಲ್ಲಿ ಫಸ್ಟ್ ಮೂವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೇನೆ. ಕಮಿಂಗ್ ಟು ಮ್ಯೂಸಿಕ್ ತುಂಬ ಫಿದಾಗ್ತೀರಾ, ನಾನು ಪ್ರಾಮಿಸ್ ಮಾಡ್ತೇನೆ. ಯಾಕಂದರೆ ಐ ಹ್ಯಾವ್ ಲೀವ್ ದಟ್ ಸಾಂಗ್. ಒಂಥರ ತುಂಬ ಎಂಜಾಯ್ ಮಾಡುವಂಥ ಸಾಂಗ್ಸ್ ಇದೆ. ಎಲ್ಲ ಕ್ಯಾಟಗರಿಗೂ ಕನೆಕ್ಟ್ ಆಗುವಂಥ ಸಾಂಗ್ಸ್ ಇದೆ. ಬಿಕಾಸ್ ಆಬ್ವಿಯಸ್ಲಿ ಮನೋಹರ್ ಸರ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಲೈಕ್ ಆಗಿನ ಕಾಲದ್ದು ಈಗಿನ ಕಾಲದ್ದು ಎಲ್ಲದಕ್ಕೂ ತುಂಬ ಸಿಂಕ್ ಆಗ್ತಿದೆ ಈ ಸಾಂಗ್ಸ್. ನಂಗೆ ಬರಬೇಕಾದ್ರೆ ಕ್ಯಾರೆಕ್ಟರ್ ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್, ಸಾಫ್ಟ್ ಕ್ಯಾರೆಕ್ಟರ್ ಇನಿಷಿಯಲಿ, ಮತ್ತು ತುಂಬ ಒಂಥರ ಏನು ಹೇಳೋದಂದರೆ ರಿವೆಂಜ್ ರೇಂಜಲ್ಲಿ ಹೋಗುತ್ತೆ. ಸೊ ನೀವು ಪೋಸ್ಟರ್ ನೋಡಿದಾಗ ನಿಮಗೂ ಗೊತ್ತಾಗ್ಬೋದು. ಸ್ಟೋರಿ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು. ಸೊ ಎಲ್ಲರೂ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಬೆಳೆಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.
ಸರ್ಪ್ರೈಸ್ ಆಗಲ್ಲ 3 2 1 ಅಂತ ಹೇಳ್ತೀನಿ ಅವಾಗ ಟರ್ನ್ ಮಾಡಿ ಸೊ ರೆಡಿನಾ ಫಸ್ಟ್ ಲುಕ್ ನೋಡೋದಕ್ಕೆ ರೆಡಿನಾ ಓಕೆ 3